ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಗಣಿಗಾರಿಕೆ ನಡೀತಾ ಇದೆ. ಮರಳು ಗಣಿಗಾರಿಕೆ ನಡೀತಾ ಇದೆ ತುಂಗಭದ್ರಾ ತೀರದಲ್ಲಿ. ತುಂಗಭದ್ರಾ ನದಿ ಬಗೆದು ಮರಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲ್ ಕಿತ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ರಿಪಬ್ಲಿಕ್ ಕ್ಯಾಮೆರಾ ಕಂಡು ಮರಳು ದಂಧೆಕೋರರು ಓಡಿದ್ದಾರೆ. ಹರಿಹರದ ಧೂಳೆ ಹೊಳೆಯ ತುಂಗಭದ್ರಾ ತಟದಲ್ಲಿ ನೋಡಿ ಹೆಂಗ್ ಓಡ್ತಾ ಇದ್ದಾರೆ ಅಂತ ಕ್ಯಾಮೆರಾ ನೋಡ್ಬಿಟ್ಟು. ಕ್ಯಾಮೆರಾ ಕಾಣ್ತಿದ್ದಂಗೆ ಮರಳು ದಂಧೆ ಮಾಡ್ತಾ ಇರೋರು ಓಡ್ತಾ ಇದ್ದಾರೆ. 3 ಹಿಟಾಚಿಗಳ ಮೂಲಕ ನದಿ ಒಡಲು ಬಗಿತಾ ಇದ್ರು ಇವರು. ಈ ಬಗ್ಗೆ ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುವಂಥದ್ದು. ಸೊ ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿ ಸಾಕಷ್ಟು ಅಕ್ರಮ ಮರಳು ಗಣಿಗಾರಿಕೆಯಾಗಲೇ ನಡೀತಿರುವಂಥದ್ದು. ನಾವೀಗ ಧೂಳೆಹಳ್ಳಿ ಗ್ರಾಮದಲ್ಲಿ ಇರುವಂಥ ತುಂಗಭದ್ರಾ ನದಿ ತಟದಲ್ಲಿರುವಂಥದ್ದು. ಸೊ ಇಲ್ಲಿ ನಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. JCBಗಳನ್ನು ಬಳಸಿ ನದಿಯ ಒಡಲನ್ನು ಬಗೆದು ಅಲ್ಲಿಂದ ಮರಳನ್ನು ಅಕ್ರಮವಾಗಿ ಲಾರಿಗಳ ಮೂಲಕ ಅಂತಾರಾಜ್ಯ ಮಟ್ಟಕ್ಕೆ ಅಂದರೆ ಇಲ್ಲಿರುವಂಥ ಮರಳಿಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಬೇಡಿಕೆ ಇರುವುದರಿಂದ ಸೊ ಈ ಮರಳನ್ನು ಅಂತರ್ರಾಜ್ಯಕ್ಕೂ ಆಮೇಲೆ ಅಂತರ್ ಜಿಲ್ಲೆಗಳಿಗೂ ಸಹ ಸಾಗಾಟ ಮಾಡುವಂಥ ಒಂದು ಇಲ್ಲಿ ಕೆಲಸ ನಡೀತಿರುವಂಥದ್ದು. ಸೊ ಈಗಾಗಲೇ ಇಲ್ಲಿ ಮರಳು ತೆಗೆಯೋದಕ್ಕೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೇ ಲೈಸೆನ್ಸನ್ನು ಕೊಟ್ಟಿಲ್ಲ ಅಂತೇಳಿ ಸಚಿವರು ಈಗಾಗಲೇ ಹೇಳಿರುವಂಥದ್ದು. ಆದ್ರೇನು ರಾಯಲ್ಟಿ ಕಟ್ಟದೆ ಇಲ್ಲಿ ಕದ್ದು ಮುಚ್ಚನೆ ಕಳ್ಳತನದ ರೀತಿಯಿಂದ ಅಂದರೆ ಆ ಸರ್ಕಾರದ ಕಣ್ತಪ್ಪಿಸಿ ಇಲ್ಲಿ ರಾಜಾರೋಷವಾಗಿ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಸೊ ಸಾಕಷ್ಟು ಮರಳನ್ನು ಇಲ್ಲಿ ಸೇಕರಣೆ ಮಾಡಿ ಇಲ್ಲಿಂದ ಲಾರಿಗಳ ಮೂಲಕ ಒಂದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಲಾರಿಗೆ 40,000 ರಿಂದ 50,000 ಮೌಲ್ಯದಷ್ಟು ಈಗ ಮರಳಿಗೆ ರೇಟ್ ಇರುವಂಥದ್ದು. ಈ ಸ್ಥಳಕ್ಕೆ ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಿದ್ದಂತೆ ಇಲ್ಲಿರುವಂತಹ ಕೆಲಸ ಮಾಡ್ತಿರುವಂಥ JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಆ ಲಾರಿಗಳನ್ನು ಇಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ಮಾಧ್ಯಮದ ಕಣ್ಣಿಗೆ ಬೀಳುವಂಥ ಅಕ್ರಮ ಮರಳು ಗಣಿಗಾರಿಕೆ ಅಧಿಕಾರಿಗಳ ಕಣ್ಣಿಗೆ ಬೀಳದಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ಇದನ್ನು ಆದಷ್ಟು ಪರಿಶೀಲನೆ ಮಾಡಿ ಇಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅಕ್ರಮವಾಗಿ ಗಣಿಗಾರಿಕೆ ಮಾಡುವವರ ವಿರುದ್ಧ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ. ಯಾವಾಗ ಅಧಿಕಾರಿಗಳ ಎಚ್ಚರಿತಾರೋ ಕಾದು ನೋಡಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿಂದ ಸಾಕಷ್ಟು ರಾಯಲ್ಟಿ ಸರ್ಕಾರಕ್ಕೆ ಬರುವಂಥ ರಾಯಲ್ಟಿಯು ಸಹ ವಂಚನೆಗೆ ಆಗ್ತಿರುವಂಥದ್ದು, ಸರ್ಕಾರಕ್ಕೆ ಸಾಕಷ್ಟು ನಷ್ಟವಾಗ್ತಿರುವಂಥ. ಅದರ ಜೊತೆಗೆ ಪರಿಸರಕ್ಕೂ ಸಾಕಷ್ಟು ಹಾನಿ ಆಗುವಂಥ ಕೆಲಸವು ನಡೀತಾ ಇದೆ. ಕಳೆದ ಕೆಲ ದಿನಗಳಿಂದ ಇದೇ ಅಕ್ರಮ ಮರಳು ಗಣಿಗಾರಿಕೆಯ ಗುಂಡಿಯಲ್ಲಿ ಬಿದ್ದು 2 ಜನ ಯುವಕರು ಮರಣ ಹೊಂದಿರುವಂಥದ್ದು. ಒಂದು ಕುಟುಂಬದ ಒಬ್ಬ ಚಿಕ್ಕಪ್ಪ ಮತ್ತು ಆತನ ಅಣ್ಣನ ಮಗ ಸಹ ಮರಣ ಹೊಂದಿರುವಂಥ ಘಟನೆ ಇದೇ ಅಕ್ರಮ ಮರಳು ಗಣಿಗಾರಿಕೆ ತೆಗಿನಲ್ಲಿ ಬಿದ್ದು ನಡೆದಿರುವಂಥದ್ದು. ಇನ್ನಾದ್ರೇನು ತುಂಗಭದ್ರಾ ನದಿಯ ಮರಳಿಗೆ ಸಾಕಷ್ಟು ಬೇಡಿಕೆ ಇದೆ ಅಂತೇಳಿ ಇಲ್ಲಿ ಅಕ್ರಮ ಮರಳುಗಾರಿಕೆ ಚಟುವಟಿಕೆ ಸಾಕಷ್ಟು ನಡೀತಿರುವಂಥದ್ದು. ಸೊ ಇದರ ಮೇಲೆ ಒಂದು ಹಿಡಿತ ಸಾಧಿಸೋಕ್ಕೆ ಈ ರೀತಿ ಅಕ್ರಮ ಚಟುವಟಿಕೆ ಭಾಗಿಯಾದವರ ವಿರುದ್ಧ ಕರೆಕ್ಟಾಗಿ ಅಂದರೆ ಅವರ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಅಧಿಕಾರಿಗಳು ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಗಣಿಗಾರಿಕೆ ನಡೀತಾ ಇದೆ. ಮರಳು ಗಣಿಗಾರಿಕೆ ನಡೀತಾ ಇದೆ ತುಂಗಭದ್ರಾ ತೀರದಲ್ಲಿ. ತುಂಗಭದ್ರಾ ನದಿ ಬಗೆದು ಮರಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲ್ ಕಿತ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ರಿಪಬ್ಲಿಕ್ ಕ್ಯಾಮೆರಾ ಕಂಡು ಮರಳು ದಂಧೆಕೋರರು ಓಡಿದ್ದಾರೆ. ಹರಿಹರದ ಧೂಳೆ ಹೊಳೆಯ ತುಂಗಭದ್ರಾ ತಟದಲ್ಲಿ ನೋಡಿ ಹೆಂಗ್ ಓಡ್ತಾ ಇದ್ದಾರೆ ಅಂತ ಕ್ಯಾಮೆರಾ ನೋಡ್ಬಿಟ್ಟು. ಕ್ಯಾಮೆರಾ ಕಾಣ್ತಿದ್ದಂಗೆ ಮರಳು ದಂಧೆ ಮಾಡ್ತಾ ಇರೋರು ಓಡ್ತಾ ಇದ್ದಾರೆ. 3 ಹಿಟಾಚಿಗಳ ಮೂಲಕ ನದಿ ಒಡಲು ಬಗಿತಾ ಇದ್ರು ಇವರು. ಈ ಬಗ್ಗೆ ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುವಂಥದ್ದು. ಸೊ ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿ ಸಾಕಷ್ಟು ಅಕ್ರಮ ಮರಳು ಗಣಿಗಾರಿಕೆಯಾಗಲೇ ನಡೀತಿರುವಂಥದ್ದು. ನಾವೀಗ ಧೂಳೆಹಳ್ಳಿ ಗ್ರಾಮದಲ್ಲಿ ಇರುವಂಥ ತುಂಗಭದ್ರಾ ನದಿ ತಟದಲ್ಲಿರುವಂಥದ್ದು. ಸೊ ಇಲ್ಲಿ ನಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. JCBಗಳನ್ನು ಬಳಸಿ ನದಿಯ ಒಡಲನ್ನು ಬಗೆದು ಅಲ್ಲಿಂದ ಮರಳನ್ನು ಅಕ್ರಮವಾಗಿ ಲಾರಿಗಳ ಮೂಲಕ ಅಂತಾರಾಜ್ಯ ಮಟ್ಟಕ್ಕೆ ಅಂದರೆ ಇಲ್ಲಿರುವಂಥ ಮರಳಿಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಬೇಡಿಕೆ ಇರುವುದರಿಂದ ಸೊ ಈ ಮರಳನ್ನು ಅಂತರ್ರಾಜ್ಯಕ್ಕೂ ಆಮೇಲೆ ಅಂತರ್ ಜಿಲ್ಲೆಗಳಿಗೂ ಸಹ ಸಾಗಾಟ ಮಾಡುವಂಥ ಒಂದು ಇಲ್ಲಿ ಕೆಲಸ ನಡೀತಿರುವಂಥದ್ದು. ಸೊ ಈಗಾಗಲೇ ಇಲ್ಲಿ ಮರಳು ತೆಗೆಯೋದಕ್ಕೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೇ ಲೈಸೆನ್ಸನ್ನು ಕೊಟ್ಟಿಲ್ಲ ಅಂತೇಳಿ ಸಚಿವರು ಈಗಾಗಲೇ ಹೇಳಿರುವಂಥದ್ದು. ಆದ್ರೇನು ರಾಯಲ್ಟಿ ಕಟ್ಟದೆ ಇಲ್ಲಿ
ಕದ್ದು ಮುಚ್ಚನೆ ಕಳ್ಳತನದ ರೀತಿಯಿಂದ ಅಂದರೆ ಆ ಸರ್ಕಾರದ ಕಣ್ತಪ್ಪಿಸಿ ಇಲ್ಲಿ ರಾಜಾರೋಷವಾಗಿ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಸೊ ಸಾಕಷ್ಟು ಮರಳನ್ನು ಇಲ್ಲಿ ಸೇಕರಣೆ ಮಾಡಿ ಇಲ್ಲಿಂದ ಲಾರಿಗಳ ಮೂಲಕ ಒಂದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಲಾರಿಗೆ 40,000-50,000 ಮೌಲ್ಯದಷ್ಟು ಈಗ ಮರಳಿಗೆ ರೇಟ್ ಇರುವಂಥದ್ದು. ಏನು ಈ ಸ್ಥಳಕ್ಕೆ ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಿದ್ದಂತೆ ಇಲ್ಲಿರುವಂತಹ ಏನು ಕೆಲಸ ಮಾಡ್ತಿರುವಂಥ JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಆ ಲಾರಿಗಳನ್ನು ಇಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ದೃಶ್ಯ ಮಾಧ್ಯಮದ ಕಣ್ಣಿಗೆ ಬೀಳುವಂಥ ಅಕ್ರಮ ಮರಳು ಗಣಿಗಾರಿಕೆ ಅಧಿಕಾರಿಗಳ ಕಣ್ಣಿಗೆ ಬೀಳದಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ಇದನ್ನು ಆದಷ್ಟು ಪರಿಶೀಲನೆ ಮಾಡಿ ಇಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅಕ್ರಮವಾಗಿ ಗಣಿಗಾರಿಕೆ ಮಾಡುವವರ ವಿರುದ್ಧ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ. ಯಾವಾಗ ಅಧಿಕಾರಿಗಳು ಎಚ್ಚರಿತಾರೋ ಕಾದು ನೋಡಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿಂದ ಸಾಕಷ್ಟು ರಾಯಲ್ಟಿ ಸರ್ಕಾರಕ್ಕೆ ಬರುವಂಥ ರಾಯಲ್ಟಿಯು ಸಹ ವಂಚನೆಗೆ ಆಗ್ತಿರುವಂಥದ್ದು, ಸರ್ಕಾರಕ್ಕೆ ಸಾಕಷ್ಟು ನಷ್ಟವಾಗ್ತಿರುವಂಥ. ಅದರ ಜೊತೆಗೆ ಪರಿಸರಕ್ಕೂ ಸಾಕಷ್ಟು ಹಾನಿ ಆಗುವಂಥ ಕೆಲಸವು ನಡೀತಾ ಇದೆ. ಏನು ಕಳೆದ ಕೆಲ ದಿನಗಳಿಂದ ಇದೇ ಅಕ್ರಮ ಮರಳು ಗಣಿಗಾರಿಕೆಯ ಗುಂಡಿಯಲ್ಲಿ ಬಿದ್ದು 2 ಜನ ಯುವಕರು ಮರಣ ಹೊಂದಿರುವಂಥದ್ದು, ಒಂದು ಕುಟುಂಬದ ಒಬ್ಬ ಚಿಕ್ಕಪ್ಪ ಮತ್ತು ಆತನ ಅಣ್ಣನ ಮಗ ಸಹ ಮರಣ ಹೊಂದಿರುವಂಥ ಘಟನೆ ಇದೇ ಅಕ್ರಮ ಮರಳು ಗಣಿಗಾರಿಕೆ ತೆಗಿನಲ್ಲಿ ಬಿದ್ದು ನಡೆದಿರುವಂಥದ್ದು. ಇನ್ನಾದ್ರೇನು ತುಂಗಭದ್ರಾ ನದಿಯ ಮರಳಿಗೆ ಸಾಕಷ್ಟು ಬೇಡಿಕೆ ಇದೆ ಅಂತೇಳಿ ಇಲ್ಲಿ ಅಕ್ರಮ ಮರಳುಗಾರಿಕೆ ಚಟುವಟಿಕೆ ಸಾಕಷ್ಟು ನಡೀತಿರುವಂಥದ್ದು. ಸೊ ಇದರ ಮೇಲೆ ಒಂದು ಹಿಡಿತ ಸಾಧಿಸೋಕ್ಕೆ ಈ ರೀತಿ ಅಕ್ರಮ ಚಟುವಟಿಕೆ ಭಾಗಿಯಾದವರ ವಿರುದ್ಧ ಕರೆಕ್ಟಾಗಿ ಅಂದರೆ ಅವರ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅಧಿಕಾರಿಗಳು ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಗಣಿಗಾರಿಕೆ ನಡೀತಾ ಇದೆ, ಮರಳು ಗಣಿಗಾರಿಕೆ ನಡೀತಾ ಇದೆ ತುಂಗಭದ್ರಾ ತೀರದಲ್ಲಿ. ತುಂಗಭದ್ರಾ ನದಿ ಬಗೆದು ಮರಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ದಂಧೆಕೋರರು ಕಾಲ್ ಕಿತ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ರಿಪಬ್ಲಿಕ್ ಕ್ಯಾಮೆರಾ ಕಂಡು ಮರಳು ದಂಧೆಕೋರರು ಓಡಿದ್ದಾರೆ. ಹರಿಹರದ ಧೂಳೆ ಹೊಳೆಯ ತುಂಗಭದ್ರಾ ತಟದಲ್ಲಿ ನೋಡಿ ಹೆಂಗ್ ಓಡ್ತಾ ಇದ್ದಾರೆ ಅಂತ ಕ್ಯಾಮೆರಾ ನೋಡ್ಬಿಟ್ಟು. ಕ್ಯಾಮೆರಾ ಕಾಣ್ತಿದ್ದಂಗೆ ಅಕ್ರಮ ಮರಳು ದಂಧೆ ಮಾಡ್ತಾ ಇರೋರು ಓಡ್ತಾ ಇದ್ದಾರೆ. 3 ಹಿಟಾಚಿಗಳ ಮೂಲಕ ನದಿ ಒಡಲು ಬಗಿತಾ ಇದ್ರು ಇವರು. ಈ ಬಗ್ಗೆ ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಗಣಿ ಸಚಿವರ ತವರಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಿರುವಂಥದ್ದು. ಸೊ ಏನು ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿ ಸಾಕಷ್ಟು ಅಕ್ರಮ ಮರಳು ಗಣಿಗಾರಿಕೆಯಾಗಲೇ ನಡೀತಿರುವಂಥದ್ದು. ಏನು ನಾವೀಗ ಧೂಳೆಹಳ್ಳಿ ಗ್ರಾಮದಲ್ಲಿ ಇರುವಂಥ ತುಂಗಭದ್ರಾ ನದಿ ತಟದಲ್ಲಿರುವಂಥದ್ದು. ಸೊ ಇಲ್ಲಿ ನಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು JCBಗಳನ್ನು ಬಳಸಿ ನದಿಯ ಒಡಲನ್ನು ಬಗೆದು ಅಲ್ಲಿಂದ ಮರಳನ್ನು ಅಕ್ರಮವಾಗಿ ಆ ಲಾರಿಗಳ ಮೂಲಕ ಅಂತಾರಾಜ್ಯ ಮಟ್ಟಕ್ಕೆ ಅಂದರೆ ಇಲ್ಲಿರುವಂಥ ಮರಳಿಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಬೇಡಿಕೆ ಇರುವುದರಿಂದ ಸೊ ಈ ಮರಳನ್ನು ಅಂತರ್ರಾಜ್ಯಕ್ಕೂ ಆಮೇಲೆ ಅಂತರ್ ಜಿಲ್ಲೆಗಳಿಗೂ ಸಹ ಸಾಗಾಟ ಮಾಡುವಂಥ ಒಂದು ಇಲ್ಲಿ ಕೆಲಸ ನಡೀತಿರುವಂಥದ್ದು. ಸೊ ಏನು ಈಗಾಗಲೇ ಇಲ್ಲಿ ಮರಳು ತೆಗೆಯೋದಕ್ಕೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೇ ಲೈಸೆನ್ಸನ್ನು ಕೊಟ್ಟಿಲ್ಲ ಅಂತೇಳಿ ಏನು ಸಚಿವರು ಈಗಾಗಲೇ ಹೇಳಿರುವಂಥದ್ದು. ಆದ್ರೇನು ರಾಯಲ್ಟಿ ಕಟ್ಟದೆ ಏನು ಇಲ್ಲಿ ಕದ್ದು ಮುಚ್ಚನೆ ಕಳ್ಳತನದ ರೀತಿಯಿಂದ ಅಂದರೆ ಆ ಸರ್ಕಾರದ ಕಣ್ತಪ್ಪಿಸಿ ಇಲ್ಲಿ ರಾಜಾರೋಷವಾಗಿ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ಮಾಡ್ತಿರುವಂಥದ್ದು. ಸೊ ಸಾಕಷ್ಟು ಮರಳನ್ನು ಇಲ್ಲಿ ಸೇಕರಣೆ ಮಾಡಿ ಇಲ್ಲಿಂದ ಲಾರಿಗಳ ಮೂಲಕ ಒಂದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಲಾರಿಗೆ 40,000-50,000 ಮೌಲ್ಯದಷ್ಟು ಈಗ ಮರಳಿಗೆ ರೇಟ್ ಇರುವಂಥದ್ದು. ಏನು ಈ ಸ್ಥಳಕ್ಕೆ ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಿದ್ದಂತೆ ಇಲ್ಲಿರುವಂತಹ ಏನು ಕೆಲಸ ಮಾಡ್ತಿರುವಂಥ JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಆ ಲಾರಿಗಳನ್ನು ಇಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ದೃಶ್ಯ ಮಾಧ್ಯಮದ ಕಣ್ಣಿಗೆ ಬೀಳುವಂಥ ಅಕ್ರಮ ಮರಳು ಗಣಿಗಾರಿಕೆ ಅಧಿಕಾರಿಗಳ ಕಣ್ಣಿಗೆ ಬೀಳದಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ಇದನ್ನು ಆದಷ್ಟು ಪರಿಶೀಲನೆ ಮಾಡಿ ಇಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅಕ್ರಮವಾಗಿ ಗಣಿಗಾರಿಕೆ ಮಾಡುವವರ ವಿರುದ್ಧ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ. ಯಾವಾಗ ಅಧಿಕಾರಿಗಳು ಎಚ್ಚರಿತಾರೋ ಕಾದು ನೋಡಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿಂದ ಸಾಕಷ್ಟು ರಾಯಲ್ಟಿ ಸರ್ಕಾರಕ್ಕೆ ಬರುವಂಥ ರಾಯಲ್ಟಿಯು ಸಹ ವಂಚನೆಗೆ ಆಗ್ತಿರುವಂಥದ್ದು, ಸರ್ಕಾರಕ್ಕೆ ಸಾಕಷ್ಟು ನಷ್ಟವಾಗ್ತಿರುವಂಥದ್ದು. ಅದರ ಜೊತೆಗೆ ಪರಿಸರಕ್ಕೂ ಸಾಕಷ್ಟು ಹಾನಿ ಆಗುವಂಥ ಕೆಲಸವು ನಡೀತಾ ಇದೆ. ಏನು ಕಳೆದ ಕೆಲ ದಿನಗಳಿಂದ ಇದೇ ಅಕ್ರಮ ಮರಳು ಗಣಿಗಾರಿಕೆಯ ಗುಂಡಿಯಲ್ಲಿ ಬಿದ್ದು 2 ಜನ ಯುವಕರು ಮರಣ ಹೊಂದಿರುವಂಥದ್ದು, ಒಂದು ಕುಟುಂಬದ ಒಬ್ಬ ಚಿಕ್ಕಪ್ಪ ಮತ್ತು ಆತನ ಅಣ್ಣನ ಮಗ ಸಹ ಮರಣ ಹೊಂದಿರುವಂಥ ಘಟನೆ ಇದೇ ಅಕ್ರಮ ಮರಳು ಗಣಿಗಾರಿಕೆ ತೆಗಿನಲ್ಲಿ ಬಿದ್ದು ನಡೆದಿರುವಂಥದ್ದು. ಇನ್ನಾದ್ರೇನು ತುಂಗಭದ್ರಾ ನದಿಯ ಮರಳಿಗೆ ಸಾಕಷ್ಟು ಬೇಡಿಕೆ ಇದೆ ಅಂತೇಳಿ ಇಲ್ಲಿ ಅಕ್ರಮ ಮರಳುಗಾರಿಕೆ ಚಟುವಟಿಕೆ ಸಾಕಷ್ಟು ನಡೀತಿರುವಂಥದ್ದು. ಸೊ ಇದರ ಮೇಲೆ ಒಂದು ಹಿಡಿತ ಸಾಧಿಸೋಕ್ಕೆ ಈ ರೀತಿ ಅಕ್ರಮ ಚಟುವಟಿಕೆ ಭಾಗಿಯಾದವರ ವಿರುದ್ಧ ಕರೆಕ್ಟಾಗಿ ಅಂದರೆ ಅವರ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅಧಿಕಾರಿಗಳು ಮುಂದಾಗ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.